ಸ್ನೇಹಿತರೆ ನಮಸ್ಕಾರ. ಅನ್ನಭಾಗ್ಯ ಇನ್ನು ಮುಂದೆ 5 ವಸ್ತುಗಳ ವಿತರಣೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸ್ಪಷ್ಟನೆ. ಹೌದು ಸ್ನೇಹಿತರೆ, ಹಾಗಾದರೆ ಏನಿದು ಬದಲಾವಣೆ? ಸಿಎಂ ಬದಲಾವಣೆ ಆದ ಬಳಿಕ ದಿಢೀರನೆ ಈ ಒಂದು ಅಪ್ಡೇಟ್ ಸಿಕ್ಕಾಗಿದೆ. ಹಾಗಾದರೆ ಎಂಥವರಿಗೆ ಈ ಒಂದು ಅಕ್ಕಿಯ ಬದಲಾಗಿ ಈ ಕಿಟ್ಗಳ ವಿತರಣೆ ಆಗ್ತಾ ಇದೆ? BPL ರೇಷನ್ ಕಾರ್ಡ್ ಇದ್ದಂಥವರ್ಗ, ಅಥವಾ APL ರೇಷನ್ ಕಾರ್ಡ್ ಇದ್ದಂಥವರ್ಗ, ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದಂಥವರ್ಗ, ಯಾರಿಗೆ ಈ ಡಾಕ್ಯುಮೆಂಟ್ಸ್ ಕೊಟ್ಟರೆ ಮಾತ್ರ ಈ ವಸ್ತುಗಳು ಸಿಗತ್ತೆ ಎನ್ನಲಾಗ್ತಾ ಇದೆ. ಹಾಗಾದರೆ ಏನಿದು ವಿಷಯ ಸಂಪೂರ್ಣ ಡೀಟೇಲ್ಸ್ ಅಂದರೆ ನಿಮಗೆ ಈ ಅಕ್ಕಿಯ ಬದಲಾಗಿ ಕಿಟ್ ನಿಮ್ಮ ಕೈಯಲ್ಲಿ ಸಿಗಬೇಕು ನೋಡಿ. ಅಲ್ಲಿವರೆಗೂ ಕೂಡ ಏನೇನು ವಿಷಯಗಳಿದ್ದಾವೆ ಆ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ, ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಜ್ಞಾಪಕ ಇರಬಹುದು, ಕಳೆದ ವರ್ಷದಲ್ಲಿಯೇ ಅಕ್ಕಿಯನ್ನು ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ ಸರ್ಕಾರದವರು. ಅದಕ್ಕಿಂತ ಮುಂಚಿತವಾಗಿ ನಿಮಗೇನು ಕೊಡ್ತಾ ಇದ್ರು? ದುಡ್ಡು DBT ಮುಖಾಂತರ. ಆದರೆ ಸರಿಯಾಗಿ ಜಮಾ ಆಗ್ತಿರಲಿಲ್ಲ. 1 ತಿಂಗಳು ಜಮಾ ಆದರೆ 2 ತಿಂಗಳನ್ನು ಪೆಂಡಿಂಗ್ ಉಳಿತಾ ಇತ್ತು. ಇದು ಸಮಸ್ಯೆ ಅಂತೂ ಇದ್ದೇ ಇತ್ತು. ಇನ್ನು ರಾಜ್ಯ ಸರ್ಕಾರದ ಅಕ್ಕಿ ಕೊಡಬೇಕಂದ್ರೆ ಅಕ್ಕಿ ದಾಸ್ತಾನು ಇರಲಿಲ್ಲ. ಕೇಂದ್ರ ಸರ್ಕಾರದ ಬಳಿ ಅಕ್ಕಿ ದಾಸ್ತಾನು ಇತ್ತು. ಆ ಕೇಂದ್ರ ಸರ್ಕಾರದ ಬಳಿ ಅಕ್ಕಿ ದಾಸ್ತಾನು ಇದ್ದದ್ದನ್ನು ಕಲೆಕ್ಟ್ ಮಾಡಿಕೊಂಡು, ಖರೀದಿ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಕೂಡ ವಿತರಣೆ ಮಾಡಲಿಕ್ಕೆ ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ KH ಮುನಿಯಪ್ಪನವರು ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟು ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಹೌದು, ಈಗೇನು ಅಕ್ಕಿ ಕೊಡ್ತಾ ಇದ್ರಲ್ವಾ, ಅದು ಇಲ್ಲಿವರೆಗೂ ಕೂಡ ಬಂದು ಮುಟ್ಟಿದೆ. ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರದ ಬಳಿ ದಾಸ್ತಾನು ಇದ್ದಂಥದ್ದನ್ನು ವಿತರಣೆ ಮಾಡಿದೆ. ಆದರೆ ಇನ್ನೂ ಹೆಚ್ಚಿನ ವಿತರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಬಳಿಯೂ ಕೂಡ ದಾಸ್ತಾನು ಬೇಕಲ್ವಾ? ಯಾಕಂದರೆ ಆಲ್ರೆಡಿ ಕೇಂದ್ರ ಸರ್ಕಾರ ಪ್ರತಿಯೊಂದು ರಾಜ್ಯದಲ್ಲಿರತಕ್ಕಂತಹ ಜನರಿಗೆ 5 kg ಆಲ್ರೆಡಿ ಕೊಡ್ತಾ ಇದೆ. ಇನ್ನು ರಾಜ್ಯ ಸರ್ಕಾರ 5 kg ಕೊಡ್ತೀವಂತ ಘೋಷಣೆ ಮಾಡಿದ್ರು. ಅದರ ಬದಲಾಗಿ ದುಡ್ಡು ಕೊಟ್ಟರು, ದುಡ್ಡಿನ ಬದಲಾಗಿ ಮತ್ತೆ ಈಗ ಅಕ್ಕಿ ಕೊಟ್ಟರು. ಅದರ ಬದಲಾಗಿ ಮತ್ತೆ ಇಂದಿರಾ ಕಿಟ್ಟನ್ನು ನಾವು ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಂದಿರಾ ಕಿಟ್ ಅಂದರೆ ಏನಪ್ಪ ಅಂದರೆ, ಈಗ ಮೊದಲು ನಿಮಗೆ ಗೊತ್ತಿರಬಹುದು, ತಾಳೆ ಎಣ್ಣೆ ಅಂತ ಸಿಗ್ತಾ ಇತ್ತು. ಗಾಣದ ಎಣ್ಣೆ ಕೊಡ್ತಾ ಇದ್ರು. ಈ ಚುಮ್ನಿ ಎಣ್ಣೆ ಅಂತ ಕರಿತಾ ಇದ್ರು ನೋಡಿ. ಸೊ ಹೊಲೆಯನ್ನು ಹೊತ್ತಿಸಲಿಕ್ಕೆ, ಕಟ್ಟಿಗೆಯನ್ನು ಉರಿಸಲಿಕ್ಕೆ, ಅಂದರೆ ಒಲೆಗಳ ಮೇಲೆ ಅಡುಗೆ ಮಾಡ್ತಕ್ಕಂಥವರಿಗೆ ಆ ಒಂದು ಎಣ್ಣೆಯ ಬಗ್ಗೆ ಗೊತ್ತಿರುತ್ತೆ. ಸೊ ಪೂರ್ತಿಯಾಗಿ ಬ್ಲೂ ಕಲರ್ ಒಳಗಿರ್ತಾ ಇತ್ತು ನೋಡಿ. ಸೊ ಆ ಎಣ್ಣೆ ಸಿಗ್ತಾ ಇತ್ತು. ಇನ್ನು ಎಲ್ಲದರ ಬದಲಾಗಿ ಈಗ ಸದ್ಯಕ್ಕೆ ಒಂದಾದ ಮೇಲೆ ಒಂದು ಚೇಂಜಸ್ಗಳನ್ನು ನಾವು ಕಾಣಿಸ್ತಾ ಇದ್ದೀವಿ. ಸೊ ಅಪ್ಡೇಟ್ ಆಗ್ತಾ ಇದೆ ಎಲ್ಲವೂ ಕೂಡ. ಹಾಗಾಗಿ ಈಗ ಸದ್ಯಕ್ಕೆ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡಲಿಕ್ಕೆ DK ಶಿವಕುಮಾರ್ ಅವರು ಚಿಂತನೆ ನಡೆಸಿದ್ದು ಮತ್ತು KH ಮುನಿಯಪ್ಪನವರು ಆಲ್ರೆಡಿ ಇದರ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ರು. ಯಾಕಂದರೆ ಹೋದ ಸಾರಿನೇ ರಾಜಸ್ಥಾನದಿಂದ ಉಪ್ಪನ್ನು ತರಿಸ್ಕೊಳ್ಳಿಕ್ಕೆ ಟೆಂಡರ್ ಮುಖಾಂತರ ಎಲ್ಲವೂ ಕೂಡ ಮಾತುಕತೆ ಆಗಿತ್ತಂತೆ. ಕೊನೆಯದಾಗಿ ಎಲ್ಲ ಡಿಸಿಷನ್ ಎಲ್ಲ ಆಗಿತ್ತು ಇನ್ನು ಕಿಟ್ಟನ್ನು ವಿತರಣೆ ಮಾಡಲಿಕ್ಕೆ. ಯಾಕಂದರೆ ರಾಜ್ಯದಲ್ಲಿ 93% ಫಲಾನುಭವಿಗಳು ಅಂದರೆ ಮಹಿಳೆಯರು ನಮಗೆ ಏನಾದರೂ ಬದಲಾವಣೆ ಮಾಡಿ ಕಿಟ್ ವಿತರಣೆ ಮಾಡಿ, ನಮಗೆ ದುಡ್ಡು ಬೇಡ ಅಂತಕ್ಕಂಥದ್ದನ್ನು ಹೇಳಿದರು. ಹಾಗಾಗಿ ಅಕ್ಕಿ ವಿತರಣೆ ಮಾಡಿದ್ರು. ಅದಾದ ಬಳಿಕ ಕಿಟ್ ವಿತರಣೆ ಮಾಡ್ತೀವಂತ ಹೇಳ್ತಾ ಇಲ್ಲಿವರೆಗೂ ಕೂಡ ಬಂದು ಮುಟ್ಟಿದೆ. ಆದರೆ ಇನ್ನೂ ಕೂಡ ಕಿಟ್ಗಳ ವಿತರಣೆ ಆಗ್ತಾ ಇಲ್ಲ. ಸ್ನೇಹಿತರೆ, ಈ ಕಿಟ್ಗಳ ವಿತರಣೆ ಮಾಡಲಿಕ್ಕೆ ಎಲ್ಲವೂ ಕೂಡ ಡಿಸಿಷನ್ ಆದ ತಕ್ಷಣ ಸಚಿವ ಸಂಪುಟ ಸಭೆಯಲ್ಲಿ ಇದು ಕೊನೆಯದಾಗಿ ನಿರ್ಧಾರ ಕೈ ಚೆಲ್ಲಿರ್ತಕ್ಕಂಥದ್ದು. ಆದರೆ ಈಗ ಮತ್ತೆ ಈ ನಿರ್ಧಾರ ಎದ್ದು ಕಾಣಿಸ್ತಾ ಇದೆ. CM ಬದಲಾವಣೆ ಬಳಿಕ DK ಶಿವಕುಮಾರ್ ಅವರು ಅನೌನ್ಸ್ ಮಾಡಿದ್ದು, ಇನ್ನು ಮೇಲಿಂದ 5 kg ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರುತ್ತೆ. ಇನ್ನು ಉಳಿದಂತಹ 5 kg ನಾವು ಕೊಡ್ತಾ ಇದ್ದೀವಲ್ಲ, ಅದರ ಬದಲಾಗಿ 5 ಐಟಮ್ಸ್ಗಳು, 5 ಮನೆ ಬಳಕೆಯ ವಸ್ತುಗಳು ನಿಮಗೆ ಸಿಗತ್ತೆ. ಅದರಿಂದ ನೀವು ಉಪಯೋಗ ಮಾಡಿಕೊಂಡು ಈ ಅಕ್ಕಿಯ ಬದಲಾಗಿ ಅದನ್ನು ನೀವು ಉಪಯೋಗ ಮಾಡ್ಕೊಳ್ಬೇಕಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ಯಾವ ವಸ್ತುಗಳು ಸಿಗತ್ತೆ ಅಂದರೆ, ಒಂದು ಸಕ್ಕರೆ, ಒಂದು ಅಡುಗೆ ಎಣ್ಣೆ, ಗಾಣದ ಎಣ್ಣೆ ಅಂತಲೂ ಕೂಡ ನಾವು ಕರಿತೀವಿ, ಜೊತೆಗೆ ಉಪ್ಪು ಸಿಗತ್ತೆ. ಇದರ ಜೊತೆಗೆ ಬೇಳೆಕಾಳು ಅಥವಾ ತೊಗರಿ ಬೇಳೆ ಸಿಗತ್ತೆ. ಅದರ ಜೊತೆಗೆ ರವಾ ಅಂತ ಕರಿತೀವಿ ನಾವು ಉಪ್ಪಿಟ್ಟು ಮಾಡಲಿಕ್ಕೆ. ಸೊ ಅದು ಸಿಗತ್ತೆ. ಇಲ್ಲ ಅಂದರೆ ಈಗ ಯಾರು ರಾಗಿ ತಿಂತಕ್ಕಂತಹ ಪ್ರದೇಶಗಳಲ್ಲಿ ರಾಗಿ ಕೂಡ ಕೊಡಲಾಗತ್ತೆ. ಸೊ ಈ ರೀತಿ ಈ ವಸ್ತುಗಳನ್ನು ಒಂದೊಂದು ಪ್ಯಾಕೆಟ್ಗಳಾಗಿ, 1 kgಯ ಪ್ಯಾಕೆಟ್ಗಳಾಗಿ ರೆಡಿ ಮಾಡಿಕೊಂಡು ಅದೆಲ್ಲವೂ ಕೂಡ ಕೊನೆಯದಾಗಿ ಒಂದು ದೊಡ್ಡ ಪ್ಯಾಕೆಟ್ನಲ್ಲಿ ಸೇರಿಸಿ ನಿಮಗೆ ವಿತರಣೆ ಮಾಡಲಾಗತ್ತೆ ಸ್ನೇಹಿತರೆ. ಸೊ ಈ ರೀತಿ ನಿಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಇಂತಿಷ್ಟು ಏನು ವಸ್ತುಗಳಿದಾವೋ ಇದೆಲ್ಲವೂ ಕೂಡ ವಿತರಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಹಾಗಾದರೆ ನೀವು ಕೂಡ ಈ ಕಿಟ್ಗಳ ವಿತರಣೆ
ಮಾಡ್ಕೊಳ್ಬೇಕು, ನಮಗೂ ಕೂಡ ಸಿಗಬೇಕು ಅಂದರೆ ನೀವು ಹೆಚ್ಚುವರಿ ಡಾಕ್ಯುಮೆಂಟ್ಸ್ಗಳನ್ನೇನು ಕೊಡಬೇಕಂತ ಅವಶ್ಯಕತೆ ಇಲ್ಲ. ಅಪ್ಲಿಕೇಶನ್ ಹಾಕಬೇಕಂತನೂ ಕೂಡ ಹೇಳಿದ್ದಾರೆ. ಆದರೆ ಇದ್ರ ಬಗ್ಗೆ ನೋಡಬೇಕಾ, ಇದು ಇನ್ನೂ ಕೂಡ ಕ್ಲಿಯರಿಟಿ ಸಿಕ್ಕಿಲ್ಲ. ಆದರೆ ಕೊಡೋದು ಮಾತ್ರ ಕನ್ಫರ್ಮ್ ಆಗಿದೆ. ಆದರೆ ಇದಕ್ಕೆ ಹೊಸದಾಗಿ ವೆಬ್ಸೈಟ್ ತೆಗಿತಾರೋ ಅಪ್ಲಿಕೇಶನ್ ಹಾಕಲಿಕ್ಕೆ, ಅಂದರೆ ಯಾರು ಎಲಿಜಿಬಲ್ ಇದ್ದಾರೋ ಯಾರು ಎಲಿಜಿಬಲ್ ಇಲ್ಲೋ ಮತ್ತೊಂದು ಸಾರಿ ವೆರಿಫಿಕೇಷನ್ ಮಾಡಲಿಕ್ಕೆ. ಇಲ್ಲ ಅಂದರೆ ಸಾಮಾನ್ಯವಾಗಿ ಈಗ ಅಕ್ಕಿ ಹೇಗೆ ತರ್ತೀರಿ ನ್ಯಾಯಬೆಲೆ ಅಂಗಡಿಗೆ ಹೋಗಿ, ಅದೇ ರೀತಿಯಾಗಿ ಇದನ್ನು ತರುವಂತಹ ಸಾಧ್ಯತೆಯೂ ಕೂಡ ಇದೆ. ಸೊ ಹಾಗಾಗಿ ಒಂದು ಸ್ವಲ್ಪ ದಿನ ನಾವು ವೇಟ್ ಮಾಡಬೇಕಷ್ಟೇ. ಜುಲೈನಲ್ಲಿ ಇದ್ರ ಬಗ್ಗೆ ಪಕ್ಕಾ ಸಿಗುತ್ತೆ ಮಾಹಿತಿ. ಈಗ ಜೂನ್ನಲ್ಲಿ ಇನ್ನೊಂದು 15 ದಿನಗಳಲ್ಲಿ ಇದ್ರ ಬಗ್ಗೆ ಸಿಕ್ಕಾಗ ತಕ್ಷಣ ಮಾಹಿತಿನ ನಿಮ್ಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಅಕ್ಕಿಯ ಬದಲಾಗಿ ಈ ಕಿಟ್ಗಳ ವಿತರಣೆ ಆಗೋದು ಪಕ್ಕಾ ಸ್ನೇಹಿತರ, ಇದಂತೂ ಕಟ್ಟಿಟ್ಟ ಬುತ್ತಿ. ಖುದ್ದಾಗಿ CM DK ಶಿವಕುಮಾರ್ ಅವರೇ ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ವಿಷಯವನ್ನು ಆದಷ್ಟು ಎಲ್ಲ ರೇಷನ್ ಕಾರ್ಡ್ ಇದ್ದಂಥವರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಟಿ ಸಿಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.